ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸ್ತಾ ಇರಿ. ಮತ್ತು ಯಾವ ಥರ ವಿಡಿಯೋ ಬ್ಲಾಗ್ ಬರಬೇಕು ಅಂತ ಅದು ಕೂಡ ತಿಳಿಸ್ತಾ ಇರಿ. ಹಾಗೆ ಬ್ಲಾಗ್ ಮಾಡಲಿಕ್ಕೆ ನಾನು ರಿಂಗ್ ಲೈಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಫಸ್ಟು ನಿಮಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನಿಂದ ಕಂಟಿನ್ಯೂ ಆಗಿ ಬ್ಲಾಗ್ ಬರುತ್ತೆ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಿಮಗೆ ಡ್ರೈ ಫೋಡ್ ಅಥವಾ ರಿಂಗ್ ಲೈಟ್ ಅಂತ ಏನು ತೊಗೊಂಡಿದ್ದೀನಲ್ಲ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಯಾವ ಥರ ಅಂತ ನೋಡ್ತೀನಿ, ಮತ್ತು ರೇಟ್ ಕೂಡ ಹೇಳ್ತೀನಿ ನಾನು. ಬನ್ನಿ ಯಾವ ಥರ ಅಂತ ನೋಡಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗಲ್ಲಿ ಡ್ರೈ ಫೋಡ್ ಅಂತ ಅಂದ್ಕೊಂಡಿದ್ದೀನಲ್ಲ, ಅದು ಸ್ಟಾರ್ಟಿಂಗಲ್ಲಿ ನಿಮಗೆ ರೇಟ್ ಏನು ಹೇಳೋದಿಲ್ಲ ಫ್ರೆಂಡ್ಸ್. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಕ್ಯಾಟ್ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಸ್ಟಾರ್ಟಿಂಗಲ್ಲೇ ರಿಂಗ್ ಲೈಟು ಮತ್ತು ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ ನೋಡಿ. ಅದು ಹೇಗೆ ಫಿಟ್ ಮಾಡೋದು ಅಂತ ಕ್ಲಿಯರಾಗಿ ತೋರಿಸ್ತಿದ್ದೆ, ಆದರೆ ಅಲ್ಲಿ ಪ್ಲೇಸ್ ಕಡಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ವ್ಲಾಗ್ ಮಾಡುವವರಿಗೆ ಈ ಥರ ಸ್ಟ್ಯಾಂಡು ಅದೆಲ್ಲ ಇದ್ರೇ ಬ್ಲಾಗ್ ಮಾಡಲಿಕ್ಕಾಗುತ್ತೆ ಫ್ರೆಂಡ್ಸ್. ಎಷ್ಟಂತ ಕೈಯಲ್ಲಿ ಹಿಡಿದು ಬ್ಲಾಗ್ ಮಾಡಲಿಕ್ಕಾಗಲ್ಲ. ಏನಕ್ಕಂದರೆ ಸ್ವಲ್ಪ ಕೈಯಲ್ಲಿ ಇನ್ನೊಬ್ಬರು ಇದ್ದರೆ ಬ್ಲಾಗ್ ಮಾಡಲಿಕ್ಕಾಗುತ್ತೆ. ಆದರೆ ನಾವು ಒಬ್ಬರೇ ಅಲ್ವಾ. ಹಾಗಾಗಿ ನಾನು ಸ್ಟ್ಯಾಂಡ್ ತರೋಕ್ಕೆ ನಾನು ಹೇಳಿಲ್ಲ. ಮಂಡೆಯಿಂದ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವರೇ ಹಸ್ಬೆಂಡ್ ಅವರೇ ತಿಳಿದು ತೊಗೊಂಡು ಬಂದಿದ್ದಾರೆ. ಇದು ರೇಟ್ ಬಂದುಬಿಟ್ಟು ನೀವು ಗೆಸ್ ಮಾಡಿ ಫ್ರೆಂಡ್ಸ್. ನನಗೆ ಗೆಸ್ ಅಂದರೆ ನಾನು ರೇಟ್ ಹೇಳೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಏನಕ್ಕಂದರೆ ಎಷ್ಟು ಜನ ಗೆಸ್ ಮಾಡ್ತೀರಂತ ನಾನು ಕೂಡ ಚೆಕ್ ಮಾಡ್ತೀನಿ. ಹಾಗೆ ಯಾವ ಥರ ಫಿಟ್ ಮಾಡೋದು ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಏನಕ್ಕಂದರೆ ಪ್ಲೇಸ್ ಕಡಿಮೆ ಇದೆ ಅಲ್ವಾ. ಹಾಗಾಗಿ ಇವತ್ತಿನಿಂದನೇ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ರಿಂಗ್ ಲೈಟು ಮತ್ತು ಬ್ಲಾಗ್ ಎಲ್ಲ ಮಿಕ್ಸ್ ಆಗಿ ತುಂಬ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅಷ್ಟೊಂದು ಲಾಂಗ್ ಏನು ಬ್ಯಾಡ ಅಂತ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ರಿಂಗ್ ಲೈಟ್ ತಂದಿರೋದು ಶೇರ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ರಿಂಗ್ ಲೈಟಿಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಫ್ರೆಂಡ್ಸ್. ಹಾಗೆ ಇದ್ರದ್ದು ಎಷ್ಟು ಫಿಟ್ ಮಾಡಾದ್ಮೇಲೂ ಕೂಡ ಇನ್ನೂ ಇವೆ, ಎಷ್ಟು ಕಲರ್ ಲೈಟು ಮತ್ತು ತುಂಬ ಅಂದರೆ ಹೈಟ್ ಇದೆ ಫ್ರೆಂಡ್ಸ್. ಇದು ಚೆನ್ನಾಗಿದೆ, ನನಗಂತೂ ಸೆಟ್ ಆಗಿದೆ. ಇದರಲ್ಲಿ ನನಗೆ ಅನ್ನೋ ಥರ ಕ್ವಾಲಿಟಿ ತುಂಬ ಇದ್ದಾವೆ. ನಾನು ಶಾರ್ಟ್ ವಿಡಿಯೋ ಮಾಡಲಿಕ್ಕಾಗಲಿ ಬ್ಲಾಗ್ ಮಾಡಲಿಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳಿಲ್ಲ, ಆದರೂ ಹಸ್ಬೆಂಡ್ ಬ್ಲಾಗ್ ಅಂದರೆ ಒಂದು ಕೈಲಿಂದ ಆಗಲ್ಲ ಅಂದ್ಬಿಟ್ಟು ಅವರೇ ತೊಗೊಂಡು ಬಂದಿದ್ದಾರೆ. ಇನ್ನೊಂದು ಕ್ಯಾಟ್ ನೋಡಿ ಫ್ರೆಂಡ್ಸ್, ಹೆಂಗೆ ಎಷ್ಟು ಚೆನ್ನಾಗಿ ಕುಂತಿದೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಫಿಟ್ ಮಾಡ್ತಾಯಿದ್ದಾರೆ, ಎಲ್ಲ ಫಿಟ್ ನೋಡಿ. ನಮಗೆ ಎಷ್ಟು ಬೇಕು ಅನ್ನೋದು ಇದರಲ್ಲೇ ಇರುತ್ತೆ ನೋಡಿ ಡಿಫ್ರೆಂಟ್ ಫ್ರೆಂಡ್ಸ್. ಬ್ಲಾಗ್ ಮಾಡೋರಿಗೆ ಇವೆಲ್ಲ ಬೇಕೇ ಬೇಕು ಫ್ರೆಂಡ್ಸ್. ಹಾಗಾಗಿ ನನಗೆ ತಂದಿರೋದು ತುಂಬ ಖುಷಿ ಅಂದರೆ ಖುಷಿ ಆಯಿತು. ಸರ್ಪ್ರೈಸ್ ಕೊಟ್ಟರು ಅಂತಲೇ ಹೇಳ್ಬೋದು. ನನಗೆ ಹೇಳೂ ಇಲ್ಲ ಫ್ರೆಂಡ್ಸ್, ಆ ಥರ ತಂದಿದ್ದಾರೆ. ಹೇಳಿದ್ರೆ ಸ್ವಲ್ಪ ವೆರೈಟಿ ಅಂದರೆ ಚೇಂಜ್ ಇರ್ತಿತ್ತು, ಆದರೆ ನನಗೆ ಹೇಳೇ ಇಲ್ಲ ತಂದಿದ್ದಾರೆ ಅಂದರೆ ಎಷ್ಟು ಖುಷಿ ಆಗಬಾರ್ದು ಹೇಳಿ. ನೋಡಿ ಇವಾಗ ಪೂರ್ತಿಯಾಗಿ ಫಿಟ್ ಮಾಡಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಉದ್ದ ಇದೆ, ಎಷ್ಟು ಯಾವ ಥರ ನೋಡಿ. ಇಲ್ಲಿ ನಡುವಲ್ಲಿ ಫೋನ್ ನಾವು ಶಾರ್ಟ್ ವಿಡಿಯೋ ಕೂಡ ಬೆಂಡ್ ಆಗುತ್ತೆ ಫ್ರೆಂಡ್ಸ್. ಅದು ನೋಡಿ ಯಾವ ಥರ ಬೆಂಡ್ ಆಗುತ್ತೆ, ತೆಳಗಡೆ ಕೂಡ ಆಗುತ್ತೆ, ಈ ಥರ ಕ್ರಾಸ್ ಕೂಡ ತಿರುಗುತ್ತೆ. ಅದು ಒಂಥರ ಲಬ್ಬರ್ ಥರ ಇದೆ ಫ್ರೆಂಡ್ಸ್. ಅದು ಯಾವ ಥರ ಅಂದರೆ ಆ ಥರ ಮಾಡ್ಕೋಬೋದು ನಾವು. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಲೈಟ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. 3 ಕಲರ್ ಲೈಟ್ಸ್ ಇದ್ದಾವೆ. ಒಂದು ವೈಟು ಮತ್ತು ಯೆಲ್ಲೋ, ಬ್ಲೂ 3 ಕಲರ್ ಇದೆ. ಇವಾಗ ನಮ್ಮ ಮನೆ ರೂಮಿಂದ ಕರೆಂಟ್ ಲೈಟ್ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇದು ವೈಟ್, ಇದು ಇನ್ನೊಂದು ಬಂದುಬಿಟ್ಟು ಗೋಲ್ಡ್, ಇನ್ನೊಂದು ಬಂದುಬಿಟ್ಟು ಬ್ಲೂ. ನೋಡಿ ಇಷ್ಟು ಕಲರ್ ಇದ್ದಾವೆ. ನಾವು ಯಾವಾಗ ಶಾರ್ಟ್ ವಿಡಿಯೋ ಮಾಡ್ಬೋದು, ಮತ್ತು ಲೈವ್ ಮಾಡ್ಬೋದು, ಬ್ಲಾಗ್ ಮಾಡ್ಬೋದು. ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದಲ್ಲಿ ನೀವು ಕೂಡ ತಿಳಿಸಿ, ತಂದ್ಕೊಳ್ಳಿ. ರೇಟಿಂಗ್ ನೀವು ಗೆಸ್ ಮಾಡಿ ಫ್ರೆಂಡ್ಸ್. ನಾನು ಹೇಳೋದು ಅಷ್ಟು ಚೆನ್ನಾಗಿ ಅನಿಸಲ್ಲ, ನೀವು ಗೆಸ್ ಮಾಡಿ ರೇಟ್ ಎಷ್ಟು ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗಾಗಿ ಇವತ್ತು ಇದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ಕಂಪಲ್ಸರಿ ಹೋಮ್ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಮತ್ತು ಹಾಗಾಗಿ ಇನ್ನೊಂದು ಹೇಳಬೇಕು, ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬ್ಲಾಗ್ ಯಾವ ರೀತಿ ಬರಬೇಕಂತ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಏನಕ್ಕಂದರೆ ಸ್ಟಾರ್ಟಿಂಗ್ ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಚೇಂಜಸ್ ಇರಬೇಕು ಅಂದರೆ ನೀವು ಯಾವ ಥರ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ.
ನಾನಂತೂ ಫುಲ್ ಖುಷಿ ಆಯಿತು ರಿಂಗ್ ಲೈಟ್ ನೋಡಿಬಿಟ್ಟು. ನನಗಂತೂ ಕೇಳೇ ಬಿಡು ಅಷ್ಟು ಖುಷಿಯಲ್ಲಿದ್ದೀನಿ. ಇವಾಗ ಕಂಟಿನ್ಯೂ ಬ್ಲಾಗ್ ಹಾಕೋದೇ ಇವಾಗ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ತೀನಿ ಫ್ರೆಂಡ್ಸ್. ನನ್ನ ಇಬ್ಬರು ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಲೈಟ್ ನೋಡಿ, ರಿಂಗ್ ಲೈಟ್ ಆಗಲಿ ಟ್ರೈಫೋಡ್ ಆಗಲಿ ನೋಡಿ ಎಷ್ಟು ಉದ್ದ ಇದೆ ಅಂತ ನೀವು ನೋಡ್ಬೋದು. ನೀವು ಕಡೆ ಇಷ್ಟ ಆದರೆ ತಂದ್ಕೊಳ್ಳಿ ಫ್ರೆಂಡ್ಸ್. ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಹಿಡಿಸ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಗೆಸ್ ಮಾಡಿ ಎಷ್ಟು ಅಂತ. ಮತ್ತು ಈ ಲೈಟ್ ಇದೆಯಲ್ಲ ಫ್ರೆಂಡ್ಸ್, ಇದು ನಮಗೆ ಕಡಿಮೆ ಮತ್ತು ಹೆಚ್ಚು ಕೂಡ ಮಾಡ್ಕೋಬೋದು ನಾವು. ಇವಾಗ ನಮಗೆ ಜಾಸ್ತಿ ಲೈಟು ರೋಶನಿ ಅಂದರೆ ನಮಗೆ ಇವಾಗ ಬೆಳಕು ಜಾಸ್ತಿ ಬೇಕಂದ್ರೆ ಅದು ಕಡಿಮೆ ಹೆಚ್ಚು ಮಾಡ್ಕೊಳ್ಳೋಕ್ಕೂ ಇದೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಡಿಫ್ರೆಂಟ್ ಕಾಣಿಸ್ತಾ ಇದೆಯಲ್ವ ನಿಮಗೆ. ನೋಡಿ ನಾನು ಎಷ್ಟು 3 ಕಲರ್ ಎಲ್ಲ ತೋರಿಸಿನಿ. ನಮಗೆ ಚಿಕ್ಕದು ದೊಡ್ಡದು ಮಾಡ್ಕೊಳ್ಳೋದು ಇದರಲ್ಲೇ ಇರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆಯಾ, ಇದರಲ್ಲೇ ಇರುತ್ತೆ. ನಮಗೆ ಎಷ್ಟು ಬೇಕು ಅಷ್ಟು ನಾವು ಬ್ಲಾಗ್ ಮಾಡಲಿಕ್ಕಾಗಲಿ, ಶಾರ್ಟ್ ಮಾಡಲಿಕ್ಕಾಗಲಿ, ಲೈವ್ ಮಾಡಲಿಕ್ಕಾಗಲಿ ಏನೇ ಇರಲಿ ಇದರಲ್ಲೇ ಇರುತ್ತೆ ನೋಡಿ ಫ್ರೆಂಡ್ಸ್, ಚಿಕ್ಕದು ದೊಡ್ಡದು ಮಾಡ್ಕೊಳ್ಳಿಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಾಳೆಯಿಂದ ಶಾರ್ಟ್ ಆಗಲಿ ವಿಡಿಯೋ ಆಗಲಿ ಇದರಲ್ಲೇ ಮಾಡೋದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.